ಸರ್ಕಾರಕ್ಕೂ ಕೂಡ ಅದು ಎಲ್ಲಿ ರಿಸರ್ವಾಯರ್ ಅಲ್ಲಿ ಯಥೇಚ್ಛವಾಗಿ ನೀರಿದೆ ಅಂತ ಕಾಣಿಸ್ತಿದ್ಯೋ ಅಥವಾ ಈಗ ಬಂದಿರೋ ಏನು ಒಳಹರಿವು ಹೆಚ್ಚಾಗಿರೋದ್ರಿಂದ ಬಂದಿರೋ ನೀರೇ ಹೆಚ್ಚಾಗ್ತಿದ್ಯೋ ಬೋರಯ್ಯ ಸರ್ ಉತ್ತರ ಕೊಡ್ಲಿ ಸರ್. ಉಸಿರಾಡೋ ಪರಿಸ್ಥಿತಿ ಇದೆ ಅನ್ನೋ ಅಭಿಪ್ರಾಯ ಕನ್ನಡ ಪರ ಸಂಘಟನೆಗಳಿಗೂ ಬಂದ್ಬಿಟ್ಟಿದೆ ಸರ್. ಈಗ ಸ್ವಲ್ಪ ಬೆಟರ್ ಇದೆ, 3,500 ಕೇಳ್ದಾಗ ಏನಿತ್ತು ಅದಕ್ಕಿಂತ ಇವಾಗ ಬೆಟರ್ ಸಿಚುವೇಶನ್ ಇದೆ. ಹಂಗಾಗಿ ಪರವಾಗಿಲ್ಲಪ್ಪ, ಏನೋ ಅಳೆದು ತೂಗಿ ನಿರ್ಧಾರ ಮಾಡ್ತಾರೆ, ಹೋರಾಟ ತೀವ್ರ ತರದಲ್ಲಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳಿಗೆ ಅನಿಸ್ತಿದೆ. ಬೋರಯ್ಯ ಸರ್, ರೈತರಿಗೂ ಇದೇ ಅಭಿಪ್ರಾಯ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಟ್ ಆಗಿದೆ. ಅವರನ್ನು ಅತಿ ಶೀಘ್ರದಲ್ಲಿ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ಇನ್ ಬಿಟ್ವೀನ್ JDS ವಕ್ತಾರರಾದ ರಾಜುಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ಬಹುಶಃ ನೀವು ನಿಮ್ಮ ಪಕ್ಷ ಕೂಡ ರೈತರ ಪರ ಅಂತ ಹೇಳೋದ್ರಿಂದ ಬಂದೆ ಸರ್. ಏನನ್ಸುತ್ತೆ ಸರ್, ರೈತರು ಅಥವಾ ಕುಡಿಯೋ ನೀರಿಗೆ ಅವಲಂಬಿತರಾಗಿರೋರು ಉಸಿರಾಡೋ ಪರಿಸ್ಥಿತಿಗೆ ಬಂದಿದೆ, ಹಾಗಾಗಿ ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ರಾಜ್ಯ ಇದೆಯಾ ಅಂತ? ನಾನು ಪಕ್ಷದ ವಕ್ತಾರನಾಗಿ ಮಾತಾಡಲಿಕ್ಕಿಂತ ಮುಂಚೆ ಈ ರಾಜ್ಯದ, ಈ ದೇಶದ ಒಬ್ಬ ನಾಗರಿಕನಾಗಿ ಆಲೋಚನೆ ಮಾಡೋಣ. ಒಂದು ಕಾಲಘಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಹೆಸರುಘಟ್ಟ ಕೆರೆಯಿಂದ 1 TMC ನೀರು ಸಿಗ್ತಾ ಇತ್ತು. ಅದೇ ತಿಪ್ಪಗೊಂಡನಹಳ್ಳಿ ಡ್ಯಾಮಿಂದ 2.5 TMC ನೀರು ಸಿಗ್ತಾ ಇತ್ತು. ಇವತ್ತು ಹೋರಾಟಗಾರನ ಬೀದಿಗಿಳಿಸೋಕ್ಕಿಂತ ಮುಂಚೆ ಈ ಹೋರಾಟಗಾರರು ಪಾಪ ಇವತ್ತೇನು ಕನ್ನಡ ಪರ ಸಂಘಟನೆಗಳು ಅಂತೇನು ಹೇಳ್ಕೊತಾ ಇದ್ದೀವಲ್ಲ ನಾವು, ಇವ್ರ ಮೇಲೆ ಸಾವಿರಾರು ಕೇಸ್ಗಳು ಬಿದ್ದಿದೆ. ಅವ್ರ ಮನೆ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ. ಅವ್ರ ಪರಿಸ್ಥಿತಿಗಳ ಬಗ್ಗೆ ಒಂದೇ ಒಂದು ಸತಿ ಆಲೋಚನೆ ಮಾಡೋಣ. ಅವರು ಈ ನಾಡಿನ ಜನತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ನಾಡಿನ ಕುಡಿಯೋ ನೀರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೂ ಮುಂಚೆ ಕೆಲವು ದೇಶಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆಕ್ರ ಇಲ್ಲ. ಅಂಥದ್ರಲ್ಲಿ ಅವರು ಮಳೆಯ ಮಾರುತಗಳನ್ನ ತಡೆದು ಒಂದೊಂದು ವಾರಕ್ಕೆ ಶೇಖರಣೆ ಆಗೋಷ್ಟು ನೀರನ್ನು ಅವರು ಶೇಖರಣೆ ಮಾಡ್ಕೊಂಡು ಡ್ಯಾಮ್ ಮಾಡ್ಕೊತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ತಿಪ್ಪಗೊಂಡನಹಳ್ಳಿ ಡ್ಯಾಮನ್ನು 91ರಲ್ಲಿ ನಾವು ಸಂಪೂರ್ಣ ನಶಿಸಿ ಹೋಗೋ ರೀತಿ ಮಾಡಿದ್ವಿ. ಬೆಂಗಳೂರು ನಗರ ಇವತ್ತು ನೀರಿಗೇನು ಸಮಸ್ಯೆ ಇಲ್ಲ. ನಾವು ಇವತ್ತು 6ನೇ ಕಾವೇರಿನ ಬೆಂಗಳೂರಿಗೆ ತರಕ್ಕೆ 6ನೇ ಯೋಜನೆವರೆಗೂ ತಂದು ನಿಲ್ಲಿಸಿದ್ದೀವಿ. ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೇನೋ ಅವತ್ತಿನ ಕಾಲಕ್ಕೆ ಮೈಸೂರು ಮಂಡ್ಯ ಜಿಲ್ಲೆಗೆ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ಆಕ್ರ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಬ್ರಿಟಿಷ್ನವ್ರ ಮಧ್ಯೆ ಹೋರಾಟಗಳು ನಡೆದು ಕಡೆಗೆ ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು 404 TMCನ ತಮಿಳ್ನಾಡಿಗೆ 286 TMCನ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಅವರು ಕೆಳಗಡೆ ಬೇಸಿನಲ್ಲಿರೋರಿಗೆ ನಾವು ಹೆಚ್ಚು ನೀರು ಕೊಡಬೇಕು ಅಂತ ಅವ್ರು ಇದು ಮಾಡಿದ್ರು. ಇವತ್ತು ಅವರ ಡ್ಯಾಮ್ನಲ್ಲಿ 100 TMC ನೀರು ಶೇಖರಣೆ ಮಾಡೋ ಅವಕಾಶ ಇದೆ. ನಮ್ಮ ಡ್ಯಾಮ್ನಲ್ಲಿ ನಮಗಿರೋವಂಥ ಒಂದೇ ಒಂದು KRS ಡ್ಯಾಮ್ನಲ್ಲಿ ನಮಗಿರೋದು 49.54 TMC ನೀರನ್ನು ಮಾತ್ರ ಶೇಖರಣೆ ಮಾಡೋಕ್ಕೆ ಅವಕಾಶ ಇದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತ 4ರಿಂದ 5 TMC ನೀರನ್ನ ಡೆಡ್ ಸ್ಟೋರೇಜ್ ಮಾಡ್ತೀವಿ. ತದನಂತರ ನಮ್ಗಿನ್ನು ಉಳ್ಕೊಳ್ಳೋ ಅಂಥದ್ದು 40ರಿಂದ 45 TMC ಫುಲ್ಲು ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ 484 TMC ನೀರು ಕೊಡಬೇಕು ಅಂದರೆ ಹಾರಂಗಿ, ಕಬಿನಿ, ಬೇರೆ ನದಿಗಳಿಂದೆಲ್ಲ ಕೊಡಬೇಕು. ಮೊನ್ನೆ 70,000 ಕ್ಯೂಸೆಕ್ಸ್ ನೀರನ್ನು ಬಿಟ್ವಿ. 70,000 ಕ್ಯೂಸೆಕ್ಸ್ ಅಂದರೆ 11,574 ಕ್ಯೂಸೆಕ್ಸ್ಗೆ 1 TMC ಆಗ್ತದೆ. ನಮ್ಮಲ್ಲೇ ಇವತ್ತು ನೋಡಿ ಗುಂಡ್ಲುಪೇಟೆ ಅಂತ ಒಂದು ಕ್ಷೇತ್ರ ಇದೆ. ಆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಇವತ್ತು ಜನಕ್ಕೆ 3 TMC ನೀರು ಕೊಟ್ಟರೆ ಇಡೀ ವರ್ಷ ಕೃಷಿಕರು ಬದುಕತ್ತಾರೆ. ಬೆಂಗಳೂರು ನಗರಕ್ಕೆ 2.3 TMC ನೀರು ಕೊಟ್ಟರೆ ಇಡೀ ತಿಂಗಳಲ್ಲಿ ನಾವು ಕುಡಿಯೋ ನೀರಿನ ಆಕರ ಮಾಡ್ಕೊಂತೀವಿ. ಆದರೆ ನಾವು ನೀರನ್ನು ಇವತ್ತು ವೃಷಭಾವತಿ ನದಿನ ಕಲುಷಿತ ಮಾಡ್ಕೊಂಡಿದ್ದೀವಿ. ಅರ್ಕಾವತಿ ನದಿ ಕ್ಯಾಚ್ಮೆಂಟ್ ಏರಿಯಾನ ಸಂಪೂರ್ಣ ನಶಿಸೋಗೋ ರೀತಿ ಮಾಡಿದ್ದೀವಿ. ನನ್ನ ಹೋರಾಟಗಾರರನ್ನ ಕೇಳ್ಕೊಳ್ಳೋದಿಷ್ಟೇ, ಜಿಡ್ಡು ಕೃಷ್ಣಮೂರ್ತಿ ಒಂದು ಕಡೆ ಬರ್ಕೊತಾರೆ, ಹೋರಾಟಗಾರರು ಬದುಕಿ ಅಂದರೆ ಒಂದು ಕಾರಿಂದ ನಾಯಿ ಓಡ್ಕೊಂಡು ಹೋಗ್ತಾ ಇರ್ತದೆ, ಕಾರ್ ಸಡನ್ನ ನಿಂತಾಗ ನಾಯಿ ಏನು ಮಾಡಬೇಕು ಅನ್ನೋ ಗೊತ್ತಾಗದಂತೆ ಗೊಂದಲದಲ್ಲಿ ವಾಪಸ್ ಹೋಗುತ್ತೆ ಅನ್ನೋ ಪರಿಸ್ಥಿತಿಗೆ ನಮ್ಮ ಹೋರಾಟಗಾರನ ಇವತ್ತಿನ ರಾಜ್ಯ ಸರ್ಕಾರಗಳು ದೂಡಿದಾವೆ. ಅಪಮಾನ ಮಾಡಬೇಕು ಅನ್ನೋ ಕಾರಣ ಹೋಲಿಕೆ ಅಲ್ಲ. ಖಂಡಿತವಾಗ್ಲೂ ಈಗ ನಾನು ಒಬ್ಬ ಹೋರಾಟಗಾರನಾಗಿದ್ದಂತವನೇ, ಒಂದು ಕಾಲಘಟ್ಟದಲ್ಲಿ ನಾನು ಕೇಸ್ಗಳು ಹಾಕ್ಸ್ಕೊಂಡಿರು ಅಂತಾನೆ ನಿಮಗೂ ಚೆನ್ನಾಗಿ ಗೊತ್ತು. ಒಬ್ಬ ಪತ್ರಕರ್ತನಾಗಿ ಹೋರಾಟಗಾರನಾಗಿ ಒಂದು ಪಕ್ಷದ ವಕ್ತಾರನಾಗಿ ಬಂದು ಕೂತಿದ್ದೀನಿ. ಆದರೆ ಪಕ್ಷದ ಪರವಾಗಿ ಮಾತಾಡ್ಲಿಕ್ಕಿಂತ ಹೆಚ್ಚಾಗಿ ಜನತೆ ಪರವಾಗಿ ಮಾತಾಡಬೇಕು. ದೇವೇಗೌಡರ ಚಿಂತನೆ ಇದ್ದಿದ್ದು ಅದನ್ನೇ, ಈ ನಾಡಿಗೆ ಸುಭಿಕ್ಷವಾಗಿ ನೀರನ್ನು ಕೊಡಬೇಕು. ಅದೇ ಉದ್ದೇಶ ಇಟ್ಕೊಂಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಂಥ ಸಮಸ್ಯೆ ಬಂದ್ರೂ, ಆಲಮಟ್ಟಿ ಸಮಸ್ಯೆ ಬಂದಾಗೂ ಅಷ್ಟೇ, ಎಲ್ಲ ಇಡೀ ಆಂಧ್ರ ಸರ್ಕಾರನ ಎದುರಾಕೊಂಡು ಕೂಡ 6 ಅಡಿನ ಎತ್ತರ ಮಾಡಿದಂಥ ಖ್ಯಾತಿ ಯಾರಿಗನ್ನ ಸಲ್ಲುತ್ತೆ ಅಂದರೆ ದೇವೇಗೌಡರಿಗೆ. ಪಂಜಾಬ್ನಲ್ಲಿ ನೂರಾರು ವರ್ಷಗಳಿಂದ ಇದ್ದಂಥ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಿದಂಥ ಖ್ಯಾತಿ ದೇವೇಗೌಡರಿಗೆ ಸಲ್ಲುತ್ತೆ. ಅಂಥ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಬಂದಂಥ ಸಂದರ್ಭದಲ್ಲಿ ಜನತೆಗೆ ಮುಖ್ಯವಾಗಿ ಇವತ್ತಿನ ಸಮಸ್ಯೆಗಳ ಬಗ್ಗೆ ತಿಳಿಸ್ಬೇಕೇ ವಿನಃ ನಾವು ಜನತೆಯನ್ನ ದಾರಿ ತಪ್ಪಿಸುವಂಥ ಒಂದು ವಿಚಾರಗಳನ್ನ ನಾವು ಮಾಡಬಾರ್ದು. ಸರಿ, ನೀವು 80 ಅಂತೇನೋ ಹೇಳಿದ್ರಿ ಸರ್, ಬಟ್ ಸಮರಿ ಆಫ್ ರಿಪ್ಲೈ ಅಲ್ಲೇ ಬರೆದಿರೋದು 86,790
97 ಕ್ಯೂಸೆಕ್ ನೀರನ್ನ ಕೇಳಿದ್ದೆಷ್ಟು ಅಲ್ಲಿಗೆ- ತಮಿಳುನಾಡು 45,500 ಕ್ಯೂಸೆಕ್ ಈ ಕಳೆದ 15 ದಿನ ಅಲ್ಲಿಗೆ- ಹರಿಸಿದ್ದೆಷ್ಟು 86,797 ಕ್ಯೂಸೆಕ್ ನೀರು ನಾವು ಅಂತ 8 TMC ನೀರನ್ನ ತಮಿಳ್ನಾಡು ಕೊಟ್ಟಿದ್ದೀವಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ನಾವು ಬಯಸ್ತಾ ಇರೋದಿಷ್ಟೇ, ಎಲ್ಲ ನೀರಾವರಿ ಈಗ ಕೋರ್ಟ್ಗಳು ಆರ್ಡರ್ ಮಾಡ್ತಾರೆ. ಹೌದು, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಏನೂ ಇಲ್ಲ, ಇಲ್ಲದೆ ಇರೋದನ್ನ ಕಿತ್ಕೊಂಡೋಗಿ ಸರ್ ಹೇಳ್ತಾ ಇದ್ರು ನಮ್ಮ ಮುಂದೆ ಕೂತ್ಕೊಂಡು. ಇವತ್ತಿನ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ನೀವು CWC ನ ಮಾಡ್ಕೊಂಡು ನೀವು ಹೆಂಗ್ ಬೇಕಂಗೆಲ್ಲ ಮಾಡ್ತಾ ಹೋದ್ರೆ ಇಲ್ಲಿ ಜನತೆ ಬದುಕೋದು ಹೆಂಗೆ? ಈಗ ನನ್ನ ಕೈಲಿ ಒಂದು ಬಾಟ್ಲಿದೆ ಸರ್, ಈ ಬಾಟ್ಲಲ್ಲಿ ಅರ್ಧ ಕುಡಿ ಅಂದ್ರೆ ನಾವು ಕೊಡ್ಬೋದು, ಕಾಲ್ಭಾಗ ಕುಡಿ ಅಂದ್ರೆ ನಾವು ಕೊಡ್ಬೋದು. ಸಂಪೂರ್ಣ ಬಾಟ್ಲ್ ಇಲ್ದೇ ಇರೋದನ್ನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಸರಿ, ನನಗೆ ಗೊತ್ತು ನಟರಾಜ್ ಗೌಡ್ರು ಉತ್ತರ ಕೊಡ್ಬೇಕು, ಬಟ್ ಅದಕ್ಕೆ ಮುಂಚೆ